ವೆಲ್ಕಮ್ ಟು ಆರ್ ಯು ರೆಡಿ ಟು ಸ್ಟಡಿ ಚಾನಲ್. ನಾನು ನಿಮ್ಮ ಉಷಾ. ಸೊ ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ವೇರಿಯಬಲ್ ಅಂದರೆ ಏನು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಓಕೆನಾ? ಸೊ ವೇರಿಯಬಲ್ ಅಂದರೆ ಏನಪ್ಪ ಅಂದರೆ ವೇರಿಯಬಲ್ ಈಸ್ ಎ ಸ್ಟೋರೇಜ್ ಏರಿಯಾ ಆರ್ ಮೆಮೊರಿ ದಟ್ ಅವರ್ ಪ್ರೋಗ್ರಾಮ್ಸ್ ಕ್ಯಾನ್ ಮ್ಯಾನಿಪ್ಯುಲೇಟ್. ಅಂದರೆ ಈಗ ಯಾವುದೋ ಒಂದು ವ್ಯಾಲ್ಯೂನ ನಾವು ಸ್ಟೋರ್ ಮಾಡಬೇಕಾಗಿರುತ್ತೆ. ಸೊ ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಯಾವುದಪ್ಪ ಅಂದರೆ ವೇರಿಯೇಬಲ್ ಟೈಪ್ಸ್ ಅಂದರೆ ಏನು, ಯಾವುದೇ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ಒಂದು ಲೊಕೇಶನಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಆ ಲೊಕೇಶನ್ನ ನಾವು ಯಾವ ಥರ ಆದರೂ ಕೊಡ್ಬೋದು, ಯಾವುದೇ ಒಂದು ನೇಮಿಂದ ಮೆನ್ಷನ್ ಮಾಡ್ಬೋದು. ಸೊ ಅದನ್ನು ನಾವು ಏನಂತೀವಿ, ವೇರಿಯೇಬಲ್ ಟೈಪ್ಸ್ ಅಂತ ಕರಿತೀವಿ. ಸೊ ಅದು ಫಸ್ಟ್ ಬಂದು ಡೇಟಾ ಟೈಪ್. ಸೊ ಚಾರ್, ಇಂಟ್, ಫ್ಲೋಟ್, ಡಬಲ್. ಸೊ ಇದು ಹೇಗಿರುತ್ತೆ ಅಂದ್ರೆ, ಚಾರ್ ಅಂದ್ರೆ ಎನಿ ಒನ್ ಕ್ಯಾರೆಕ್ಟರ್. ಸೊ ಇಟ್ ಕ್ಯಾನ್ ಬಿ ಎ, ಬಿ, ಸಿ, ಡಿ, ಎನಿ ಎ ಟು ಝೆಡ್, ಎನಿ ಕ್ಯಾರೆಕ್ಟರ್ ವಿ ಆರ್ ಇನಿಷಿಯಲೈಸಿಂಗ್. ಇಟ್ ಕ್ಯಾನ್ ಬಿ ಎ ಸ್ಮಾಲ್ ಲೆಟರ್, ಇಟ್ ಕ್ಯಾನ್ ಬಿ ಎ ಕ್ಯಾಪಿಟಲ್ ಲೆಟರ್. ಸೊ ಇಂಟ್ ಅಂದ್ರೆ ಏನು? ಸೊ ಇಂಟ್ ಅಲ್ಲಿ ಲೈಕ್ ಹೋಲ್ ನಂಬರ್ ಅಂತ ಕರಿತೀವಿ. ಲೈಕ್ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 23, 34, 67 ಅನ್ನೋದು ಹೋಲ್ ನಂಬರ್ ಆಗಿದೆ. ನೆಕ್ಸ್ಟ್ ಫ್ಲೋಟ್ ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್, ಅಂದ್ರೆ ಡೆಸಿಮಲ್ ಪಾಯಿಂಟ್. ಇಲ್ಲಿ ಪಾಯಿಂಟ್ ವ್ಯಾಲ್ಯೂ ಇದೆಯಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ 3.7, 2.7, 7.9, ಎನಿಥಿಂಗ್. ಸೊ ಡಬಲ್ ಅಂದ್ರೆ 23.67. ನಾವು ಈ ತರ ಕರೀಲ್ಲ, 23.67, 78.89, or it can be 89. So void ಅಂದ್ರೆ it won't return any value. So ಇದು ವೇರಿಯಬಲ್ ಟೈಪ್ಸ್ ಆಯ್ತು. ವ್ಯಾಲ್ಯೂ ಅದನ್ನ ವಾಯ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ಸಿಂಟ್ಯಾಕ್ಸ್, ವೇರಿಯೇಬಲ್ಗೆ ಸಿಂಟ್ಯಾಕ್ಸ್ ಹೇಗೆ ಬರೆಯೋದು ಅಂದರೆ, ಟೈಪ್ ವೇರಿಯೇಬಲ್ ಲಿಸ್ಟ್. ಅಂದರೆ ಟೈಪ್ ಅಂದರೆ ನಾವಿವಾಗ ಡೇಟಾ ಟೈಪ್ಸ್ ನೋಡಿದ್ವಲ್ಲ ಇಲ್ಲಿ, ಸೊ ಅದು ಈ ಪ್ಲೇಸಲ್ಲಿ ಟೈಪ್ ಪ್ಲೇಸಲ್ಲಿ ಬರುತ್ತೆ ಡೇಟಾ ಟೈಪ್ಸ್. ಇಟ್ ಕ್ಯಾನ್ ಬಿ ಇಂಟ್, ಇಟ್ ಕ್ಯಾನ್ ಬಿ ಚಾರ್, ಇಟ್ ಕ್ಯಾನ್ ಬಿ ಫ್ಲೋಟ್, ಇಟ್ ಕ್ಯಾನ್ ಬಿ ಡಬಲ್, ಎನಿಥಿಂಗ್. ಸೊ ವೇರಿಯೇಬಲ್ ಲಿಸ್ಟ್ ಅಂದರೆ ಅದು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ವೇರಿಯೇಬಲ್ ಅಂದರೆ ಅದು ಲೊಕೇಶನ್, ಯಾವುದೇ ಒಂದು ವ್ಯಾಲ್ಯೂನ ನೀವು ಸ್ಟೋರ್ ಮಾಡ್ತೀರಾ ಅಂದರೆ ಅದು ಆ ವೇರಿಯೇಬಲ್ ಲಿಸ್ಟ್ ಒಳಗಡೆ ಇರಬೇಕು. ಓಕೆನಾ? ಸೊ ಲಿಸ್ಟ್ ಅಂದರೆ ಮಲ್ಟಿಪಲ್, ಹಿಂಗೆ 2 or 3 ವೇರಿಯೇಬಲ್ಸ್ ಇರೋದನ್ನು ನಾವೇನಂತೀವಿ, ವೇರಿಯೇಬಲ್ ಲಿಸ್ಟ್ ಅಂತೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂದರೆ, ಈಗ ಟೈಪ್ ಅಂದರೆ ಡೇಟಾ ಟೈಪ್ ಅಲ್ವಾ, ಲೈಕ್ ಇಂಟ್ ಅಂತ ಒಂದು ಡೇಟಾ ಟೈಪ್ನ ತೊಗೊಳ್ತೀವಿ ಅಂತ ಅಂದ್ಕೊಳ್ಳೋಣ. ಸೊ ವೇರಿಯೇಬಲ್ ನೇಮ್ ಅಂದರೆ ಒಂದು ಎ ಅಂತ ತಗೊಳ್ತೀವಿ ಅಂತ ಅಂದ್ಕೊಳ್ಳೋಣ, ವೇರಿಯೇಬಲ್ ನೇಮ್. ಸೊ ವ್ಯಾಲ್ಯೂ ಅಂದರೆ ಈಗ ಇಂಟ್ ವ್ಯಾಲ್ಯೂ ಎ ಅಂತ ತಗೊಂಡಿದ್ದೀವಿ ಅಂದರೆ ಎ = 10 ಅಂತ ತಗೊಂಡ್ವಿ ಅಂದರೆ ಅದು ವ್ಯಾಲ್ಯೂ. ಈ 10 ಅನ್ನೋ ವ್ಯಾಲ್ಯೂ ಎ ಅನ್ನೋ ವೇರಿಯೇಬಲ್ ನೇಮಲ್ಲಿ ಇಂಟ್ ಅನ್ನೋ ಡೇಟಾ ಟೈಪಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಸಿಂಟ್ಯಾಕ್ಸ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ನಾನಿವಾಗ ನಿಮಗೆ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಪ್ರಾಕ್ಟಿಕಲ್ ಸೆಷನ್. So here we can know that hash include stadio.h. So ಇದನ್ನೇ ನಾವು ಏನಂತೀವಿ, ಪ್ರೀ ಪ್ರೊಸೆಸರ್. hash include stadio.h, it can be ಇದನ್ನ ಏನಂತೀವಿ, ಹೆಡರ್ ಫೈಲ್ ಆರ್ ಪ್ರೀ ಪ್ರೊಸೆಸರ್. ಸೊ ನೆಕ್ಸ್ಟ್ ಲೈನ್ ಏನು ಬರುತ್ತೆ, ಇಂಟ್ ಮೇನ್. ಸೊ ಇದು ಬಂದು ಇಂಟ್ ಮೇನ್ ಆದರೂ ಆಗಿರ್ಬೋದು ಅಥವಾ ವಾಯ್ಡ್ ಮೇನ್ ಆದರೂ ಆಗಿರ್ಬೋದು. ಸೊ ನಾವು ಇದನ್ನ ಏನಂತೀವಿ, ಸೊ ಸ್ಟಾರ್ಟ್ ಆಫ್ ಮೇನ್ ಎಕ್ಸಿಕ್ಯೂಷನ್. ಸೊ ಮೇನ್ ಇಲ್ಲದೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಲ್ಲ. ಸೊ ನೆಕ್ಸ್ಟ್ ಬ್ರೇಸಸ್. ಸೊ ವಿತಿನ್ ದ ಬ್ರೇಸಸ್ ದ ಪ್ರೋಗ್ರಾಮ್ ಶುಡ್ ಬಿ ದೇರ್. ಸೊ ನಾನೀಗ ವೇರಿಯೇಬಲ್ ಸಿಂಟ್ಯಾಕ್ಸ್ ಹೇಗೆ ಕೊಟ್ಟೆ ಅಂದರೆ, ಫಸ್ಟು ಟೈಪ್. ಸೊ ನನಗೆ ಡೇಟಾ ಟೈಪ್ ಬೇಕಪ್ಪ. ಏನು ಡೇಟಾ ಟೈಪು, ನಾನೀಗ ಇಂಟೀಜರ್ ಡೇಟಾ ಟೈಪ್. ಸೊ ದಿಸ್ ಇಸ್ ದ ಟೈಪ್. ನೆಕ್ಸ್ಟು ವೇರಿಯೇಬಲ್. ಸೊ ಎ. ಸೊ ನಾನು ಫಸ್ಟ್ ಎ ವೇರಿಯೇಬಲ್ ಲಿಸ್ಟ್ ಹೇಳಿದ್ನಲ್ವಾ. ಸೊ ಫಾರ್ ಎಕ್ಸಾಂಪಲ್ ಎ, ಬಿ ಆ್ಯಂಡ್ ಸಿ. ಸೊ ದಿಸ್ ಆರ್ ದ ವೇರಿಯೇಬಲ್ ಲಿಸ್ಟ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದಕ್ಕೆ ನಾನು ಸಮ್ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎ = 10.
ಸೊ ನಾನೀಗ ವ್ಯಾಲ್ಯೂಸ್ನ ಇಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಎಗೈನ್ ನಾನು ಡೇಟಾ ಟೈಪ್ನ ಡಿಕ್ಲೇರ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ? ಸೊ ನಾನು ಫಸ್ಟೇ ಇಲ್ಲಿ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಇಲ್ಲಿ ಎಗೈನ್ ನಾನು ಡಿಕ್ಲೇರ್ ಮಾಡಲ್ಲ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಬಿ ಈಕ್ವಲ್ ಟು 20, ಸಿ ಈಕ್ವಲ್ ಟು, ನಾನು ಈಗ ಏನು ಮಾಡ್ತೀನಿ ಅಂದರೆ, ಈಗ 10 ಆ್ಯಂಡ್ 20 ಇದೆಯಲ್ಲ, ನನಗೆ ಇದು ಎರಡರದ್ದು ಅಡಿಷನ್ ಬೇಕು. ಸೊ ನಾನು ಏನು ಮಾಡ್ತೀನಿ, ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ದಿಸ್ ಆರ್ ದ ವೇರಿಯೇಬಲ್ಸ್. ಓಕೆನಾ? ಸೊ ಫಸ್ಟ್ ಒನ್ ಏನಂದರೆ ಡೇಟಾ ಟೈಪ್ನ ಮೆನ್ಷನ್ ಮಾಡಿದ್ದೀನಿ, ಡೇಟಾ ಟೈಪ್ ಜೊತೆ ವೇರಿಯೇಬಲ್ ಲಿಸ್ಟ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ, ಆ ವೇರಿಯೇಬಲ್ಸ್ ಲೊಕೇಶನಲ್ಲಿ ನಾನು ಸಮ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ದೀನಿ. ಈಗ ಎ ಈಕ್ವಲ್ ಟು 10 ಅಂದರೆ ಎ ಲೊಕೇಶನಲ್ಲಿ 10 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ಸೊ ಬಿ ಅನ್ನೋ ಲೊಕೇಶನಲ್ಲಿ 20 ಅನ್ನೋದು ಸ್ಟೋರ್ ಆಗಿದೆ. ಸೊ ಸಿ ಅನ್ನೋ ಲೊಕೇಶನಲ್ಲಿ ಏನಾಗಿದೆ ಅಂದರೆ ಎ ಪ್ಲಸ್ ಬಿ ಮೀನ್ಸ್ 10 ಈಕ್ವಲ್ ಟು 10 ಪ್ಲಸ್ 20 ಈಸ್ ಇಟ್ ಗೋಸ್ ಟು ಬಿ 30. ಸೊ 30 ನನಗೆ ಇದು ಹೇಗೆ ಔಟ್ಪುಟ್ಟಲ್ಲಿ ಬರುತ್ತೆ ಅಂದರೆ, ನಾನು ಇದಕ್ಕೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ತಗೊಳ್ತೀನಿ. ಸೊ ಪ್ರಿಂಟ್ ಎಫ್ within the double quotes the addition ಮಾಡ್ತಾ ಇದೀವಲ್ವಾ, ಸೊ ದ ಅಡಿಷನ್ ಆಫ್ ಎ ಆ್ಯಂಡ್ ಬಿ ಈಸ್. ಸೊ ನಾನು ಜಸ್ಟ್ ಬಂದು ಎ ಆ್ಯಂಡ್ ಬಿ ಈಸ್ ಅಂತ ಹಾಕಿ ಸಿ ಅಂತ ಬರ್ತೀನಿ. ಸಿ ಅನ್ನೋದೇನು, ಈ ಲೊಕೇಶನ್. ಸೊ ನಮಗೆ ಇದು ಪ್ರಿಂಟ್ ಆಗ್ತಿದೆ. ಓಕೆನಾ? ಹೀಗೆ ಬರೋದ್ರೆ ಔಟ್ಪುಟ್ ಬರಲ್ಲ. ಪ್ಲಸ್ ಸೆಮಿಕೋಲನ್. ಸೊ ನಾನೀಗ ಇದನ್ನು ಸೇವ್ ಮಾಡ್ತೀನಿ. ಸೊ ನಾನು ಸೇವ್ ಮಾಡಿರೋದು ಹೇಗೆ ಅಂದರೆ, ಲೈಕ್ ಪ್ರೋಗ್ರಾಮ್ 2.c ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಫಸ್ಟೇ ಇದನ್ನು ಈ ಪೇಜ್ನ ಸೇವ್ ಮಾಡಿದ್ದೀನಿ. ಸೊ ನೀವು ಈಗ ಸೇವ್ ಮಾಡಬೇಕಂದ್ರೂ ಸೇವ್ ಮಾಡ್ಬೋದು. ಸೇವ್ ಮಾಡೋದು ಹೇಗೆ ಗೊತ್ತಲ್ಲ, ಫೈಲ್ಗೆ ಹೋಗಿ, ಸೇವ್ಗೆ ಹೋಗಿ, ಸೊ ನಿಮಗೆ ಎಲ್ಲಿ ಲೊಕೇಶನಲ್ಲಿ ಸೇವ್ ಮಾಡಿರ್ತೀರೋ ಸೊ ಆ ಲೊಕೇಶನಲ್ಲಿ ಹೋದರೆ, ನಾನೀಗ ಸೇವ್ ಆ್ಯಸ್ಗೆ ಹೋಗ್ತೀನಿ. ಓಕೆನಾ? ಸೇವ್ ಆ್ಯಸ್ಗೆ ಹೋದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಡೆಸ್ಕ್ಟಾಪಲ್ಲಿ ಸಿ ಪ್ರೋಗ್ರಾಮಿಂಗ್ ಅನ್ನೋ ಫೋಲ್ಡ್ರಲ್ಲಿ ನನ್ನ ಪ್ರೋಗ್ರಾಮ್ನ ನಾನು ಸೇವ್ ಮಾಡಿದ್ದೆ. ಪ್ರೋಗ್ರಾಮ್ 2.c ಅಂತ ಇದೆ ನೋಡಿ. ಸೊ ಕೊಟ್ಟೆ ಅಂದರೆ ದಿಸ್ ಇಸ್ ಆಲ್ರೆಡಿ ಎಕ್ಸಿಸ್ಟ್, ಡೂ ಯು ವಾಂಟ್ ಟು ರಿಪ್ಲೇಸ್ ಇಟ್. ಸೊ ನಾನೀಗ ಇದನ್ನು ರನ್ ಮಾಡಿದೆ ಅಂದರೆ ನೀವು ನೋಡಿ ಇಲ್ಲಿ, ಸೊ ನನಗೆ ಎರರ್ ತೋರಿಸ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ, ಸೊ ಇಲ್ಲೊಂದು ಈಗ ಎ ಆ್ಯಂಡ್ ಬಿ ಈಸ್ ಅಂತ ಇದೆಯಲ್ಲ, ಸೊ ನಾನು ಇಲ್ಲಿ ಒಂದು ಕಾಟ್ನ ಹಾಕಿ ಪರ್ಸೆಂಟೇಜ್ ಡಿ ಅಂತ ಹಾಕ್ತೀನಿ. ವಿತ್ ಸ್ಲ್ಯಾಶ್ ಎನ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಈ ನನಗೆ ಔಟ್ಪುಟ್ ಬಂದು ನೆಕ್ಸ್ಟ್ ಲೈನಲ್ಲಿ ಬೇಕು ಅನ್ನೋದಕ್ಕೆ. ಸ್ಲ್ಯಾಶ್ ಎನ್ ಅಂದರೆ ಏನಪ್ಪ ಅಂದರೆ ನೆಕ್ಸ್ಟ್ ಲೈನ್ ಬೇಕು ಅನ್ನೋದಕ್ಕೆ ನಾನು ಯೂಸ್ ಮಾಡ್ತೀನಿ. ಪರ್ಸೆಂಟೇಜ್ ಡಿ ಅಂದರೆ ಏನಪ್ಪ ಅಂದರೆ, ನಾನು ಇಂಟೀಜರ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಪರ್ಸೆಂಟೇಜ್ ಡಿನ ನಾನು ಯೂಸ್ ಮಾಡ್ತೀನಿ. ಓಕೆನಾ? ಸೊ ನೀವು ಸಪೋಸ್ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಪರ್ಸೆಂಟೇಜ್ ಎಫ್ ಅಂತ ಹಾಕೋಬೇಕು. ಸೊ ನಾನು ಈಗ ಸೇವ್ ಮಾಡಿ ರನ್ ಮಾಡ್ತೀನಿ. ನೀವು ನೋಡ್ಬೋದು, ಲೈಕ್ ದ ಅಡಿಷನ್ ಆಫ್ ಎ ಆ್ಯಂಡ್ ಬಿ ಈಸ್ 30 ಅಂತ ಬರ್ತಿದೆ. ಸೊ ಇದನ್ನೇ ನಾನು ಬೇರೆ ಥರ ಮಾಡ್ತೀನಿ. ಮೀನ್ಸ್ ನಾನು ಇವಾಗ ಇಲ್ಲಿ ವೇರಿಯೇಬಲ್ ಲಿಸ್ಟ್, ಸೊ ಇದನ್ನೇ ನಾನು ಇವಾಗ ಬೇರೆ ಥರ ಮಾಡಿ ತೋರಿಸ್ತೀನಿ. ಅಂದರೆ ಈಗ ನಾನು ಇಲ್ಲಿ ವೇರಿಯೇಬಲ್ ಲಿಸ್ಟ್ನ ಡಿಕ್ಲೇರ್ ಮಾಡಿದ್ದೀನಿ, ಪ್ಲಸ್ಸು ನಾನು ಇವಾಗ ಇಲ್ಲಿ ಸಪ್ರೇಟಾಗಿ ಡಿಕ್ಲೇರ್ ಮಾಡಿದ್ದೀನಲ್ವಾ. ಸೊ ನಾನು ಅದನ್ನು ಏನು ಮಾಡ್ತೀನಿ, ಅಟ್ ಎ ಟೈಮ್ ಅಂದರೆ ನಾನು ಇಲ್ಲಿ ಡಿಕ್ಲೇರ್ ಮಾಡಬೇಕಾದ್ರೇ ನಾನು ಇವಾಗ ಇಲ್ಲಿ ಡಿಕ್ಲೇರ್ ಮಾಡಬೇಕಾದ್ರೇ ನಿಮಗೆ ಇನಿಷಿಯಲೈಸು ಮಾಡಿ ತೋರಿಸ್ತೀನಿ. ಅಂದರೆ ಎ ಈಕ್ವಲ್ ಟು 20, ಬಿ ಈಕ್ವಲ್ ಟು 30, ಸೆಮಿಕೋಲನ್, ಇಂಟ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ನಾನು ಇದನ್ನು ಮತ್ತೆ ಸೇವ್ ಮಾಡಿ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ ಅಡಿಷನ್ ಆಫ್ ಎ ಆ್ಯಂಡ್ ಬಿ ಈಸ್ 40. ಸೊ ಇದು ಬಂದು ರಿಸಲ್ಟ್. ಸೊ ಇಷ್ಟೇ. ಸೊ ನೀವು ಇದೇ ಥರ ನಾನಿವಾಗ ಫ್ಲೋಟಿಂಗ್ ಪಾಯಿಂಟ್ನ ಮಾಡ್ತೀನಿ ಅಂದರೆ
ಈಗ ಇಂಟ್ ಇರೋ ಡೇಟಾ ಟೈಪ್ ಸೈಡಲ್ಲಿ ಫ್ಲೋಟ್ ಹಾಕ್ಕೊಂಡು, ಸೊ ಇಲ್ಲೂ ಅಷ್ಟೇ ನೀವು ಫ್ಲೋಟಿಂಗ್ ಪಾಯಿಂಟ್ ಬೇಕು ಅಂದರೆ ಫ್ಲೋಟ್ ಹಾಕೋಬೋದು, ಇಂಟಿಜರ್ ಪಾಯಿಂಟ್ ಬೇಕಂದರೆ ಇಂಟ್ ಹಾಕೋಬೋದು. ಸೊ ನಾನು ಇಲ್ಲಿ ಚೇಂಜಸ್ ಏನು ಮಾಡಬೇಕು ಅಂದರೆ ಪರ್ಸೆಂಟೇಜ್ ಎಫ್ ಹಾಕಿದೆ ಅಂದರೆ, ಸೊ ನಾನು ರನ್ ಮಾಡಿದೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು 40.000. ಸೊ ನನಗೆ ಇಷ್ಟೊಂದು ಡೆಸಿಮಲ್ ಪಾಯಿಂಟ್ ಬೇಡ, ನನಗೊಂದು 2 ಪಾಯಿಂಟ್ಸ್ ಸಾಕು ಅಂದರೆ ನಾನು ಏನು ಮಾಡ್ತೀನಿ, ಲೈಕ್ 2f ಅಂತ ಸೇವ್ ಮಾಡಿದೆ ಅಂದರೆ, ನಿಮಿಷ, ಸೊ ಪಾಯಿಂಟ್ ಸೊ ನನಗೆ ಇವಾಗ ಹೇಗೆ ಅಂದರೆ ನನಗೆ, ಸೊ ನಾನು ಈಗ ಇದನ್ನು ರನ್ ಮಾಡಿದೆ ಅಂದರೆ ನನಗೆ 40.something000 ಬರ್ತಾಯಿದೆ. ಸೊ ನನಗೆ ಜಸ್ಟ್ 2 ಡೆಸಿಮಲ್ ಪಾಯಿಂಟ್ಸ್ ಸಾಕಪ್ಪ ಅಂದರೆ ನಾನು ಏನು ಮಾಡಬೇಕು ಅಂದರೆ, ಸೊ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ, ಪರ್ಸೆಂಟೇಜ್ ಒಂದು ಪಾಯಿಂಟ್ ಇಟ್ಟು 2f ಅಂತ ಟೈಪ್ ಮಾಡಿದ್ರೆ ನನಗೆ ಏನು ಬರುತ್ತೆ, 40.00 ಬರುತ್ತೆ. ಸೊ ನಾನು ಈಗ ಇನ್ನೊಂದೇನಪ್ಪ ಅಂದರೆ ಫ್ಲೋಟಿಂದ ನಾನು ಇವಾಗ ಸಪೋಸ್ ನಾನು ಇಲ್ಲಿ ಫ್ಲೋಟ್ ಕೊಟ್ಟಿದ್ದೀನಿ, ನನಗೆ ಇಲ್ಲಿ ಇಂಟೀಜರ್ ವ್ಯಾಲ್ಯೂ ಬೇಕು, ಮೀನ್ಸ್ ಡೆಸಿಮಲ್ ಪಾಯಿಂಟ್ ಬೇಡ. ಸೊ ನಾನು ಆಗ ಏನು ಮಾಡ್ತೀನಿ, ಇಲ್ಲಿ ಜಸ್ಟ್ ಪರ್ಸೆಂಟೇಜ್ ಡಿ ಅಂತ ಆ್ಯಡ್ ಮಾಡ್ತೀನಿ, ಆಗ ನೋಡಿ 40 ಬರುತ್ತೆ. ಸೊ ಇದೇ ಥರನೇ ಎಲ್ಲ ವ್ಯಾಲ್ಯೂಸ್ಗೂ ನಾವು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಚಾರ್ ಮಾಡಬೇಕು, ಮೀನ್ಸ್ ಕ್ಯಾರೆಕ್ಟರ್ನ ಆ್ಯಡ್ ಮಾಡಬೇಕು, ಆವಾಗ ಚಾರ್ z ಈಕ್ವಲ್ ಟು, ಸೊ ಸಿಂಗಲ್ ಕೊಟೇಶನಲ್ಲಿ ಇರಬೇಕು. ಚಾರ್ ಅಂದರೆ ಕ್ಯಾರೆಕ್ಟರ್ನ ನಾವೇನು ಮಾಡ್ತೀವಿ, ಸಿಂಗಲ್ ಕೊಟೇಶನಲ್ಲಿ ಇನಿಷಿಯಲೈಸ್ ಮಾಡ್ತೀವಿ ವ್ಯಾಲ್ಯೂನ. ಸೊ ಓಕೆನಾ. ಸೊ ಅದು ಕ್ಯಾರೆಕ್ಟರು ನಾನೇನಂತ ಕೊಡ್ತೀನಿ, ಹೆಚ್ ಅಂತ ಕೊಟ್ಟು ಸೆಮಿಕಾಲನ್ ಕೊಡ್ತೀನಿ. ಈಗ ನಾನು ಪ್ರಿಂಟ್ ಎಫ್ ಡಬಲ್ ಕಾರ್ಡ್ಸ್ ದ ಝೆಡ್ ವ್ಯಾಲ್ಯೂ ಈಸ್ ಅಂತ ಕೊಟ್ಟು ಟ್ಯೂಷನಲ್ಲಿ ಪರ್ಸೆಂಟೇಜ್ ಸಿ ಸ್ಲ್ಯಾಶ್ ಎನ್ ಅಂತ ಕೊಟ್ಟು ಕಾಮ ಹೆಂಗೆ ಕೊಡ್ತೀನಿ, ಝೆಡ್ ಅಂತ ಕೊಟ್ಟರೆ ಈಗ ನಾನು ರನ್ ಮಾಡಿದಾಗ ನನಗೆ ಇಲ್ಲಿ ನೋಡಿ ದಿ ಝೆಡ್ ವ್ಯಾಲ್ಯೂ ಈಸ್ ಎಚ್ ಅಂತ ತೋರಿಸ್ತದೆ. ಸೊ ಟುಡೇ ಕ್ಲಾಸ್ what we are learn. So we learn the variable definition and variable syntax, what are the data types available in variables, next the execution part. So ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. So hash include stereo.h is an header file or it can be a preprocessor. Int main ಅನ್ನೋದು start of the main execution. So within the braces we are going to initialize or define the variables or data types. So float, int, char is the data type. So it is the type of the variable, and a and b is a type of the variable or a variable list we can call, or variable name. So a equal to 10. So 10 is a value where it will be stored in a location a. 30 is the value, it will be stored in a b. So next c is the variable, it do the addition operation like a plus b. Next z is an character variable, so char is an a character, so it is storing a single character, that is an h. Printf is a print statement. So finally when we run it, so we get the output here, that is the z value is h, the addition of a and b is 40. So easily we are getting the output. So thank you for watching the Are You Ready to Study channel. So if you like my video, please like, do subscription for next further update, and thank you.